ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಇಂಪೋರ್ಟ್ ಮಾಡಿಕೊಳ್ಳುವಂತಹ ವಿಧಾನವನ್ನು ನೋಡೋಣ. ಈಗಾಗಲೇ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂದರೆ ಪ್ರೋಗ್ರೆಷನ್ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗ ಇಂಪೋರ್ಟ್ ಮಾಡ್ಯೂಲನ್ನು ಎನೇಬಲ್ ಮಾಡಿದ್ದಾರೆ. ಹಾಗಂದ್ರೆ ಏನು ಅಂತಂದರೆ, ನಾವು ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ TC ಕೆಲವೊಂದಿಷ್ಟು ಮಕ್ಕಳು ಬಂದಿರ್ತಾವಲ್ಲ, ಅಂಥ ಮಕ್ಕಳನ್ನು MHRD UDES+ನಲ್ಲಿ ಆ್ಯಡ್ ಮಾಡೋದಕ್ಕೆ ಇಂಪೋರ್ಟ್ ಮಾಡ್ಯೂಲ್ ಅಂತ ಹೇಳ್ತೀವಿ. ಅಲ್ಲಿಂದ TC ತಗೊಂಡು ಬಂದಂತಹ ವಿದ್ಯಾರ್ಥಿಗಳನ್ನು ಅವರ ಪೆನ್ ನಂಬರನ್ನು ಹಾಕಿ, ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರನ್ನು ಹಾಕಿಬಿಟ್ಟು ನಮ್ಮ ಶಾಲಾ ಲಾಗಿನ್ನಲ್ಲಿ ಇನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಟಿನ್ಯೂವಸ್ ಆಗಿ ನೋಡಿ. ಹಾಗೂ ಪೆನ್ ನಂಬರನ್ನು ಗೊತ್ತಿಲ್ಲ ಅಂತಂದರೆ ಹೇಗೆ ಪಡೆಯೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಬೇಗ ಎ ವಿ ಶೆಟ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಮಾಡುವಂತಹ ಯೂಟ್ಯೂಬ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತವೆ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ UDES+ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿ ಸೆಲೆಕ್ಟ್ ಸ್ಟೇಟಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಮಾಡ್ಯೂಲ್ಸ್ ಬಂದಾಗ ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಇರುವಂತಹ ಆರೆಂಜ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬರುವಂತಹ ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಕೊಡಿ. ಆಗ ನಿಮ್ಮ ಶಾಲೆಯ MHRD UDES+ನ ಮೇನ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, 2026-27 ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಸ್ಕೂಲ್ ಇನ್ಫಾರ್ಮೇಷನ್ ಇರುವಂತಹ ಪಾಪಪ್ ಮೆಸೇಜ್ ಬರುತ್ತೆ. ಅದನ್ನು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ನಮ್ಮ ಶಾಲಾ ಲಾಗಿನ್ನ MHRD UDES+ನ ಮೇನ್ ಪೇಜಲ್ಲಿ ಬಂದಿದ್ದೇವೆ. ಈಗ ನಾವು ಬೇರೆ ಶಾಲೆಯಿಂದ ಬಂದಂತಹ ಮಕ್ಕಳ TCಯನ್ನು ಇನ್ ಮಾಡಿಕೊಳ್ಳಲು ಅಂದರೆ ಇಂಪೋರ್ಟ್ ಮಾಡಿಕೊಳ್ಳಲು ಲೆಫ್ಟ್ ಸೈಡ್ ಸ್ಕೂಲ್ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಇರುವಂತಹ ಸೆಕೆಂಡ್ ಆಪ್ಷನ್ ಇಂಪೋರ್ಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನಿಮಗೆ ಇಂಪೋರ್ಟ್ ಮಾಡ್ಯೂಲ್ ಓಪನ್ ಆಗಬೇಕು ಅಂತಂದರೆ ನೀವು ನಿಮ್ಮ ಶಾಲೆಯ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿರಲೇಬೇಕು. ಒಂದು ವೇಳೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇಂಪೋರ್ಟ್ ಮಾಡ್ಯೂಲ್ ನಿಮಗೆ ಕಾಣಿಸೋದಿಲ್ಲ, ಮೀನ್ಸ್ ಓಪನ್ ಆಗೋದಿಲ್ಲ. ಸೊ ಈಗ ಇಂಪೋರ್ಟ್ ಮಾಡ್ಯೂಲ್ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇಂಪೋರ್ಟ್ ವಿತಿನ್ ಸ್ಟೇಟ್, ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್ ಅಂದರೆ ಬೇರೆ ಶಾಲೆ, ಅದು ವಿತಿನ್ ಕರ್ನಾಟಕದಲ್ಲಿ ಇರುವಂತಹ ಬೇರೆ ಯಾವುದೇ ಶಾಲೆಯಿಂದ ಬಂದಂಥ ಮಕ್ಕಳನ್ನು ನಾವು ಈ ಮೊದಲನೇ ಆಪ್ಷನ್ ಮೂಲಕ ಏನಂತಂದರೆ ಇಂಪೋರ್ಟ್ ಮಾಡ್ಕೊಳ್ಬೋದು. ಇನ್ನು ಬೇರೆ ರಾಜ್ಯದಿಂದ ಬಂದಂತಹ ಮಕ್ಕಳನ್ನು ನಿಮ್ಮ ಶಾಲೆಯಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಆಗ ನಾವು ಸೆಕೆಂಡ್ ಆಪ್ಷನ್ ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಡ್ರಾಪ್ ಬಾಕ್ಸ್ ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಇದೆಯಲ್ಲ, ಇದು ನಮಗೆ ಪೆನ್ ನಂಬರನ್ನು ಸರ್ಚ್ ಮಾಡೋಲ್ಲೇ ಹೆಲ್ಪ್ ಆಗುತ್ತೆ. ಸೊ ಅದು ಈಗ ಬೇಡ, ನಾನು ನೆಕ್ಸ್ಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಈ ಇಂಪೋರ್ಟ್ ವಿತಿನ್ ಸ್ಟೇಟ್ ಮಾಡ್ತಾ ಹೋಗೋಣ. ನಮ್ಮ ಶಾಲೆಗೆ ಬಂದಂತಹ ಒಂದು ವಿದ್ಯಾರ್ಥಿನಿಯನ್ನು ನಾನಿಲ್ಲಿ ಇಂಪೋರ್ಟ್ ಮಾಡಲು ತೋರಿಸ್ತೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಂಪೋರ್ಟ್ ವಿತಿನ್ ಸ್ಟೇಟ್ ಅಂತಿದೆಯಲ್ಲ, ಅಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಇಂಪೋರ್ಟ್ ಸ್ಟೂಡೆಂಟ್ ಫಾರ್ 2026-27 ಅಂತ ಈ ರೀತಿಯ ವಿಂಡೋ ನಿಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಾವು ಸ್ಟೂಡೆಂಟ್ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಆಗಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮಗುವನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಆಪ್ಷನ್ ಓಪನ್ ಆಗುತ್ತೆ. ಒಂದು ವೇಳೆ ನಿಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಗೊತ್ತಿಲ್ಲ ಅಂತಂದರೆ ನಾವು 3 ವಿಧಾನಗಳಲ್ಲಿ ಪೆನ್ ನಂಬರನ್ನು ಪಡಿಬೋದು. ಅದನ್ನು ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಪಾಪಪ್ ಮೆಸೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ. ಅದರಲ್ಲಿ ನೀವು ಆಧಾರ್ ನಂಬರ್ ಮತ್ತು ಇಯರ್ ಆಫ್ ಬರ್ತ್, ಕೇವಲ ಇಯರ್ ಆಫ್ ಬರ್ತ್ ಮಾತ್ರ ಹಾಕಬೇಕು. ಹಾಕಿ ಸರ್ಚನ್ನು ಕೊಡಬೇಕು. ಡೇಟ್ ಮತ್ತು ಮಂತನ್ನು ಹಾಕಬೇಡಿ, ಕೇವಲ 4 ಡಿಜಿಟ್ನ ಇಯರ್ ಆಫ್ ಬರ್ತ್ ಅಂದರೆ ಯಾವ ವರ್ಷ ಮಗು ಹುಟ್ಟಿದೇನೋ ಅದನ್ನು ಈ ರೀತಿ
98, 2013 ಈ ರೀತಿ ಇಯರನ್ನು ಹಾಕಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಪೆನ್ ಮತ್ತು ಡೇಟ್ ಆಫ್ ಬರ್ತ್ ಕಾಣಿಸುತ್ತೆ. ನಾನೀಗ ಆ ಮಗುವಿನ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ಈ ರೀತಿಯಾಗಿ ಮಗುವಿನ ಆಧಾರ್ ನಂಬರ್, ಇಯರ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಆಗ ಈ ರೀತಿ ಡಿಸ್ಪ್ಲೇ ಮಗುವಿನ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇಲ್ಲಿ ಕಂಪ್ಲೀಟಾಗಿ ಶೋ ಆಗುತ್ತೆ. ಒಂದು ವೇಳೆ ಈ ರೀತಿ ನಿಮಗೆ ಪೆನ್ ನಂಬರ್ ಬರಲಿಲ್ಲ ಅಂತಂದರೆ ಇನ್ನೊಂದು ವಿಧಾನದಲ್ಲಿ ನೀವು ಪಡೆಯಬಹುದು. ಅದು ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಟೇಟ್ ಅಂತಿದೆಯಲ್ಲ, ಇಲ್ಲಿ ಆ ಮಗು ಯಾವ ಸ್ಟೇಟಿಂದ ಬಂದಿದೆಯೋ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಾನೀಗ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆ ಮಗು ಯಾವ ಡಿಸ್ಟಿಕ್ಕಿಂದ ಬಂದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಂತರ ಯಾವ ಬ್ಲಾಕ್ನಿಂದ ಬಂದಿರುತ್ತೋ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಕೂಲ್ ನೇಮನ್ನು ಕೂಡ ಇಲ್ಲಿ ಕೆಳಗಡೆ ಸರ್ಚ್ ಮಾಡಿ ಅಥವಾ ಆ ಊರಿನ ಕೆಲವೊಂದಿಷ್ಟು ಸ್ಪೆಲ್ಲಿಂಗನ್ನು ಟೈಪ್ ಮಾಡಿದಾಗ ಶೋ ಆಗುತ್ತೆ. ಆ ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವೇನು ಶಾಲೆ ಈಗ ಸರ್ಚ್ ಮಾಡಿದ್ದೀರಲ್ಲ ಆ ಶಾಲೆಯ ಡ್ರಾಪ್ ಬಾಕ್ಸ್ನಲ್ಲಿರುವಂತಹ ಎಲ್ಲರ ಮಕ್ಕಳ ಹೆಸರುಗಳು ಇಲ್ಲಿ ಬರುತ್ತೆ. ಅದರಲ್ಲಿ ನಿಮ್ಮ ಶಾಲೆಗೆ ಬಂದಂತಹ ಮಗುವಿನ ಡೀಟೇಲ್ಸನ್ನು ನೀವಿಲ್ಲಿ ಸರ್ಚ್ ಮಾಡಿಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಆ ಶಾಲೆಯ ಡ್ರಾಪ್ ಬಾಕ್ಸಲ್ಲಿರುವಂತಹ ಮಗುವಿನ ಪೆನ್ ನಂಬರ್ ಶೋ ಆಗುತ್ತೆ. ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಪ್ರೀವಿಯಸ್ ಕ್ಲಾಸ್ ಇರುತ್ತೆ, ಎಲಿಜಿಬಲ್ ಕ್ಲಾಸ್ ಫಾರ್ ಅಡ್ಮಿಷನ್ ಇರುತ್ತೆ, ಆಧಾರ್ ಡೀಟೇಲ್ಸ್ ಇರುತ್ತೆ, ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಇರುತ್ತೆ, ಎಲಿಜಿಬಲ್ ಟು ಇಂಪೋರ್ಟ್ ಇರುತ್ತೆ, ಅಕಾಡೆಮಿಕ್ ಇಯರ್ ಇರುತ್ತೆ, ಆ್ಯಕ್ಷನಲ್ಲಿ ಇಂಪೋರ್ಟ್ ಕೂಡ ಇರುತ್ತೆ. ಇಲ್ಲಿಂದ ಕೂಡ ನಾವು ನೇರವಾಗಿ ಇಂಪೋರ್ಟ್ ಮಾಡ್ಬೋದಾಗಿದೆ. ಅಥವಾ ನಾವು ಈ ಹಿಂದೆ ತೋರಿಸಿದ್ವಲ್ಲ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಕೂಡ ಇಂಪೋರ್ಟನ್ನು ಮಾಡ್ಬೋದಾಗಿದೆ. ಇದು ಎರಡನೇ ವಿಧಾನ. ಇನ್ನು ಮೂರನೇ ವಿಧಾನ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತಿತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ಸರ್ಚ್ ವಿತ್ ಯುಡೈಸ್ ಕೋಡ್ ಅಂತ ಬರುತ್ತೆ. ಯುಡೈಸ್ ಕೋಡ್ ಟೈಪ್ ಮಾಡಬೇಕು. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಸೇಮ್ ಆ್ಯಸ್ ಇಟ್ ಈಸ್ ಆಗಲೇ ನಾವು ಸ್ಟೇಟ್, ಕರ್ನಾಟಕ, ಬ್ಲಾಕ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಏನು ಬಂತಲ್ಲ ಮಾಹಿತಿ, ಅದೇ ರೀತಿ ಎಲ್ಲ ಮಾಹಿತಿ ಇಲ್ಲಿ ಕೆಳಗಡೆ ಬರುತ್ತೆ. ಅದರಲ್ಲಿ ನಿಮ್ಮ ಶಾಲೆಗೆ ಬಂದಂತಹ ಮಗುವಿನ ಮಾಹಿತಿಯನ್ನು ಹುಡುಕಿಕೊಂಡು ಅದರಲ್ಲಿ ಪೆನ್ ನಂಬರನ್ನು, ಡೇಟ್ ಆಫ್ ಬರ್ತನ್ನು ನೋಡ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ 3 ವಿಧಾನದಲ್ಲಿ ನಾವು ಮಗುವಿನ ಪೆನ್ ನಂಬರನ್ನು ಹುಡ್ಕೊಳ್ಬೋದು. ಸೊ ಈಗ ನಾವು ಬ್ಯಾಕ್ ಹೋಗ್ಬಿಟ್ಟು ಪೆನ್ ನಂಬರ್ ಸಿಕ್ಕಿದೆಯಲ್ಲ ಅದನ್ನು ಹಾಕೋಣ. ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿರುವ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ನೋಡಿ, ಈ ರೀತಿ ಸ್ಟೂಡೆಂಟ್ ಸ್ಟೇಟಸ್ ನಮಗೆ ಶೋ ಆಗುತ್ತೆ. ಆ್ಯಕ್ಟಿವ್, ಪ್ರೋಗ್ರೆಷನ್, ಪೆಂಡಿಂಗ್ ಅಂತ ಬಂದಿದೆ. ಈ ರೀತಿ ರೆಡ್ ಕಲರಲ್ಲಿ ಬಂದರೆ ಅದರ ಅರ್ಥ ಏನಂದರೆ ಪ್ರೋಗ್ರೆಷನ್ ಪೆಂಡಿಂಗ್ ಇದೆ ಅಂತ ಅರ್ಥ. ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ಈ ಹಿಂದೆ ಇರುವಂತಹ ಶಾಲೆಯ ಮುಖ್ಯ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿರೋದಿಲ್ಲ, ಸೊ ಅವರು ಜಿ ಪಿಯನ್ನು ಮಾಡಿ ಜಿ ಪಿಯಲ್ಲಿ ಸ್ಟೇಟಸಲ್ಲಿ ಏನು ಮಾಡಬೇಕು ಅಂದರೆ ಲೆಫ್ಟ್ ವಿತ್ TC ಅಂತ ಸೆಲೆಕ್ಟ್ ಮಾಡಿಕೊಂಡು ಡ್ರಾಪ್ ಬಾಕ್ಸಿಗೆ ಹಾಕಿದಾಗ ನಾವು ಈ ಶಾಲೆಯಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಶಾಲೆಯ ಮುಖ್ಯ ಗುರುಗಳಿಂದ ಸ್ಟೇಟಸ್, ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಲೆಫ್ಟ್ ವಿತ್ TC ಅಂತ ಮಾಡಿಸಿದ ಮೇಲೆ ಸ್ವಲ್ಪ ಸಮಯದ ನಂತರ ಈ ರೀತಿ ಅಪ್ಡೇಟ್ ಆಗುತ್ತೆ. ಆಗ ಸ್ಟೂಡೆಂಟ್ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಸ್ಟೂಡೆಂಟ್ ಸ್ಟೇಟಸಲ್ಲಿ ಡ್ರಾಪ್ ಬಾಕ್ಸ್, ಎಂಡ್ ಸೆಷನ್, ಡ್ಯೂ ಟು ಪ್ರೋಗ್ರೆಷನ್ ಆರ್ TC, ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಆರ್ ಸ್ಟೇಟಸ್ ನಾಟ್ ನೌನ್ ಅಂತ ಈ ರೀತಿ ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡ್ ಅಂತೇಳಿ ಅದನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾಗೇ ಇರುತ್ತೆ. ನೆಕ್ಸ್ಟ್ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ಅಂತಿದೆಯಲ್ಲ ಅದು ಡ್ರಾಪ್ ಬಾಕ್ಸಲ್ಲಿದೆ. ಇನ್ನು ಸ್ಕೂಲ್ ನೇಮ್ ಮತ್ತು ಡೈಸ್ ಕೋಡು ಯಾವುದೂ ಟ್ಯಾಗ್ ಆಗಿಲ್ಲ, ಅಂದರೆ ಇನ್ನು ಯಾವ ಸ್ಕೂಲಿಗೂ ಕೂಡ ಇದು ಇಂಪೋರ್ಟ್ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಅದಾದಮೇಲೆ ಪ್ರೀವಿಯಸ್ ಸ್ಕೂಲಿಂಗ್ ಡೀಟೇಲ್ಸ್ ಅಂತ ಇದೆ ನೋಡಿ. ಈ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸಲ್ಲಿ ಈ ಹಿಂದೆ ಕಳೆದಂಥ ಶಾಲೆಯ ಡೀಟೇಲ್ಸ್ ಬಂದಿರುತ್ತೆ. ಒಂದು ವೇಳೆ ಗ್ರೀನ್ ಕಲರಲ್ಲಿ ಆಗಿದ್ದಿಲ್ಲ ಅಂದರೆ ಆವಾಗ ಏನು ಮಾಡ್ಕೋಬೋದು ನೀವು, ಈ ಪ್ರೀವಿಯಸ್ ಸ್ಕೂಲಿಂಗ್ ಡೀಟೇಲ್ಸಲ್ಲಿ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಕಾಂಟ್ಯಾಕ್ಟ್ ಆ್ಯಂಡ್ ಲೊಕೇಶನ್ ಡೀಟೇಲ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಪಾಪಪ್ ಮೆಸೇಜಲ್ಲಿ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಲೊಕೇಶನ್ನಲ್ಲಿ ಆ ಶಾಲೆಯ ಮುಖ್ಯ ಗುರುಗಳ ಹೆಸರು ಮತ್ತು ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಆಗುತ್ತೆ, ತೋರಿಸುತ್ತೆ.
ಸೊ ನಾವು ಅದನ್ನು ನೋಡಿಬಿಟ್ಟು ಆ ಶಿಕ್ಷಕರಿಗೆ, ಅಲ್ಲಿರುವಂಥ ಮುಖ್ಯ ಶಿಕ್ಷಕರಿಗೆ ಫೋನ್ ಮಾಡಿ ನಾವು ಟಿ ಸಿ ಔಟ್ ಮಾಡಲು ತಿಳಿಸಬಹುದು. ನೆಕ್ಸ್ಟ್ ಇನ್ನು ಈಗ ಸದ್ಯ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಇಂಪೋರ್ಟ್ ಟು ಅಂತಿದೆಯಲ್ಲ, ಅಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಇಂಪೋರ್ಟ್ ಕ್ಲಾಸ್ ಯಾವ ಕ್ಲಾಸಿಗೆ ಅಂತ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ, ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಡೇಟ್ ಆಫ್ ಅಡ್ಮಿಷನನ್ನು ಎಂಟ್ರಿ ಮಾಡಿ. ನಂತರ ಕೆಳಗೆ ಇರುವಂತಹ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಕೇಳುತ್ತೆ. ಆ ಕ್ಲಾಸ್ ಮತ್ತು ಪ್ರೀವಿಯಸ್ ಕ್ಲಾಸ್ ಎಲ್ಲ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಈಗ ಈ ಮಗು ಇಂಪೋರ್ಟ್ ಆಯಿತು. ಅದನ್ನು ನಾವು ಎಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಂತಂದರೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಂಪೋರ್ಟ್ ಮಾಡ್ಯೂಲನ್ನು ಕ್ಲಿಕ್ ಮಾಡಿ. ಇಲ್ಲಿ ಇಂಪೋರ್ಟ್ ವಿತಿನ್ ಸ್ಟೇಟ್ ಅದ್ರ ಗೋ ಕೆಳಗಡೆ ವ್ಯೂ ಸಮ್ಮರಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಮಾಡಿರುವಂತಹ ಎಲ್ಲ ಮಕ್ಕಳ ಇಂಪೋರ್ಟ್ ಡಿಸ್ಪ್ಲೇ ಆಗುತ್ತೆ. ಫುಲ್ ಡ್ಯಾಶ್ ಬೋರ್ಡಲ್ಲಿ ಹೋಗಿಬಿಟ್ಟು ವ್ಯೂ ಸೆಕ್ಷನ್ ವೈಸ್ ಮೇಲೆ ಕ್ಲಿಕ್ ಮಾಡಿ. ಇದು ಯಾವ ತರಗತಿಗೆ ನೀವು ಆ್ಯಡ್ ಮಾಡಿರ್ತೀರಲ್ಲ, ಇಂಪೋರ್ಟ್ ಮಾಡಿರ್ತೀರಲ್ಲ, ಆ ತರಗತಿಯ ವ್ಯೂ ಮತ್ತು ಮ್ಯಾನೇಜ್ ಕಾಲಮನ್ನು ಓಪನ್ ಮಾಡಿ. ಅಲ್ಲಿ ನೀವು ಮಾಡಿರುವಂತಹ ಮಗುವಿನ ಹೆಸರು ಬಂದಿರುತ್ತೆ. ನೋಡ್ಬೋದು ನೀವಿಲ್ಲಿ ಆ ಮಗುವಿನ ಹೆಸರು ಮತ್ತು ಪೆನ್ ನಂಬರ್ ಮುಂದೆ ಇಂಪೋರ್ಟೆಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನಂತರ ಈ ಮಗುವಿನ GPEP FP ಆಗಿರುವುದಿಲ್ಲ. ನೀವು ಮತ್ತೊಂದು ಸಾರಿ ಆ ಮಗುವಿನ GPEP FPಯನ್ನು ಅಪ್ಡೇಟ್ ಮಾಡಿಕೊಂಡ್ರೆ ಆ ಮಗು ಸಕ್ಸಸ್ಫುಲಿ ನಿಮ್ಮ ಶಾಲೆಗೆ ಲಾಗಿನ್ ಆದಂತೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.